ಬೆಂಗಳೂರಿನ ಅರ್ಧದಷ್ಟು ಮತದಾರರ ಹಕ್ಕಿಗೆ ಕಂಟಕ ಎದುರಾಗ್ತಾ ಇದೆಯಂತೆ. ರಾಜಧಾನಿಯ ಅರ್ಧದಷ್ಟು ಮತದಾರರು ಹೊರಗುಳಿಯುವಂತಹ ಆತಂಕ ಎದುರಾಗ್ತಾ ಇದೆ. 47 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ಕೋಕ್ ಬೀಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಡಿಸೆಂಬರ್ ಅಂತ್ಯದೊಳಗೆ ನಡೆಯಬೇಕಾಗಿದ್ದಂತಹ ಜಿಬಿಎ ಚುನಾವಣೆ ಆದರೆ 5 ನಗರ ಪಾಲಿಕೆಗಳ ಅಸ್ತಿತ್ವಕ್ಕೆ ಧಕ್ಕೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪಾಲಿಕೆ ಪುನರ್ರಚಿಸಿ 2 ರಿಂದ 3 ಪಾಲಿಕೆ ರಚಿಸೋದಕ್ಕೆ ಜಿಬಿಎ ತೀರ್ಮಾನವನ್ನ ತೆಗೆದುಕೊಂಡಿದೆ ಅನ್ನುವಂತಹ ಮಾಹಿತಿ. ಎಸ್ಐಆರ್ನಿಂದಾಗಿ ನೋಡಿ ಬೆಂಗಳೂರಿನಲ್ಲಿ ಅರ್ಧದಷ್ಟು ಮತದಾರರ ಹಕ್ಕಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ರಾಜಧಾನಿಯಲ್ಲಿ ಇರುವಂತಹ ಸುಮಾರು ಅರ್ಧದಷ್ಟು ಮಂದಿಗೆ ಇದು ತೊಂದರೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. 47 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ಕೋಕ್ ಬೀಳುವಂತಹ ಸಾಧ್ಯತೆ ಇದೆ, ಅಂದರೆ ಆ ಪಟ್ಟಿಯಿಂದ ತೆಗೆದುಹಾಕುವಂತಹ ಸಾಧ್ಯತೆ ಇದೆ. ನೋಡಿ, ಡಿಸೆಂಬರ್ ಈ ಅಂತ್ಯದ ಒಳಗಾಗಿ ಜಿಬಿಎ ಚುನಾವಣೆ ನಡೀಬೇಕಾಗಿತ್ತು. ಈಗ ಆಲ್ರೆಡಿ 5 ನಗರ ಪಾಲಿಕೆಗಳು ಸದ್ಯಕ್ಕೆ ಅಸ್ತಿತ್ವದಲ್ಲಿ ಇದೆ, ಆದರೆ ಅದಕ್ಕೆ ಧಕ್ಕೆ ಆಗುತ್ತೆ. ಹಾಗಾಗಿ 2 ರಿಂದ 3 ಪಾಲಿಕೆ ರಚಿಸೋದಕ್ಕೆ ಜಿಬಿಎ ತೀರ್ಮಾನವನ್ನು ತೆಗೆದುಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ.